ಎಲ್ಲರಿಗೂ ನಮಸ್ಕಾರ. ನಾನು ತಾಣ, ನಮ್ಮ ಯಜಮಾನ್ರು ಪ್ರಯಾಣ, ನನ್ನ ಮಗಳು ತಂದ ನಾವು ಕನ್ನಡದ ಮಕ್ಕಳು ಇರೋದು ಕ್ಯಾಲಿಫೋರ್ನಿಯಾನಲ್ಲಿ. ಈ ಜಾಗನ ನಮ್ಮದು ಅಂತ ಮಾಡ್ಕೊಳಕ್ಕೆ, ನಮ್ಮನೆ ಅಂತ ಕರೆಯೋಕ್ಕೆ ಸುತ್ತಮುತ್ತ ಇರೋ ಜಾಗಗಳನ್ನೆಲ್ಲ ನೋಡ್ತಾ ಇದ್ದೀವಿ, ನಮ್ದನ್ನು ಮಾಡ್ಕೋತಾ ಇದ್ದೀವಿ. ಸುತ್ತಮುತ್ತ ಇರೋ ಜಾಗಗಳನ್ನ ನೋಡಬೇಕಾದ್ರೆ ನಮ್ಮವ್ರು ತುಂಬ ನೆನಪಾಗ್ತಾರೆ. ನಮ್ಮ ಜನಕ್ಕೆ, ನಮ್ಮ ಮನೇಲಿರೋ ನಮ್ಮ ತಂದೆ ತಾಯಿ, ನಮ್ಮ ಅಣ್ಣ ತಮ್ಮದಿರು, ನಮ್ಮ ಬಂಧು ಬಳಗ ಎಲ್ಲರಿಗೂ ನಾವೆಲ್ಲೆಲ್ಲಿ ಓಡಾಡ್ತಾ ಇದ್ದೀವಿ ಅಂತ ತಿಳಿಸೋ ಪ್ರಯತ್ನ ಇದು ನಮ್ಮ ಚಾನಲ್ಲು ತಾಣ ಪ್ರಯಾಣ. ನಮ್ಮ ಫಸ್ಟ್ ವಿಡಿಯೋ ಗ್ರ್ಯಾಂಡ್ ಆಗಿರಬೇಕು ಅಂತ ಹೇಳಿ ಗ್ರ್ಯಾಂಡ್ ಕ್ಯಾನಿಯನ್ಗೆ ಹೋಗಿದ್ದು ವಿಡಿಯೋ ಕವರೇಜ್ನ ಹಾಕ್ತಾಯಿದ್ದೀವಿ. ಗ್ರ್ಯಾಂಡ್ ಕ್ಯಾನಿಯನ್ಸು ಅಮೇರಿಕಾಸ್ ಗ್ರೇಟೆಸ್ಟ್ ಕ್ಯಾನಿಯನ್ಸ್. ಈ ಕ್ಯಾನಿಯನ್ಸ್ ಆಗಿರೋದು ಕೊಲೊರಾಡೋ ರಿವರಿಂದ. ಈ ಕೊಲೊರಾಡೋ ರಿವರು ಮಿಲಿಯನ್ ಗಟ್ಟಲೆ ವರ್ಷಗಳಿಂದ ಭೂಮಿನ ಕೊರ್ದು ಮಾಡಿರೋಂಥ ಕ್ಯಾನಿಯನ್ಸು. ಎಷ್ಟು ಸುಂದರವಾಗಿದೆ ಅಂತ ಅಂದರೆ ಒಂದು ಪೇಂಟರ್ ಕೂತ್ಕೊಂಡು ಅದನ್ನು ಪೇಂಟ್ ಮಾಡಿ ಭೂಮಿ ಕಳಿಸಿದಾರೇನೋ ಅಂತ ಅನಿಸೋಷ್ಟು ಸುಂದರವಾಗಿದೆ. ಇಷ್ಟು ಕಲರ್ ವೇರಿಯೇಷನ್ಸು, ಇಷ್ಟು ಜಿಯಾಲಜಿಕಲ್ ಲೇಯರ್ಸ್ ವೇರಿಯೇಷನ್ನು ನಾನಿನ್ನೆಲ್ಲೂ ನೋಡಿರಲಿಲ್ಲ. ಇದನ್ನು ತೋರಿಸೋ ಒಂದು ಪ್ರಯತ್ನ ನಮ್ಮದು. ನಾವು ನೋಡಿರೋದನ್ನ ನಿಮ್ಮ ಜೊತೆ ಹಂಚ್ಕೋತೀವಿ. ನಿಮ್ಗೆ ಅನಿಸಿದ್ದನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ. ಬನ್ನಿ, ನಮ್ಮ ಫಸ್ಟ್ ವಿಡಿಯೋ ಸೀರೀಸು ಹೇಗಿರುತ್ತೆ ಅಂತ ನೋಡೋಕ್ಕೆ ನಮಗೆ ಆಸೆ ಆಗಿದೆ. ನಿಮಗೂ ತೋರಿಸ್ತಾ ಹೋಗ್ತೀವಿ. ಸ್ವಲ್ಪ ಹಿಸ್ಟ್ರಿ ಹೇಳೋದಾದರೆ ಗ್ರ್ಯಾಂಡ್ ಕ್ಯಾನಿಯನ್ಸ್ ಬಗ್ಗೆ. ಗ್ರ್ಯಾಂಡ್ ಕ್ಯಾನಿಯನ್ಸು ಮಿಲಿಯನ್ಸ್ ಆಫ್ ಇಯರ್ಸ್ ಮುಂಚೆಯಿಂದ ನದಿ ಅಂದರೆ ನೀರು ಜೊತೆಗೆ ಸೇರಿಕೊಂಡಿರೋ ಗ್ರಾವಿಟಿ, ಅದ್ರ ಜೊತೆಗೆ ಕ್ಲೈಮೇಟ್ ಕಂಡೀಷನ್ಸು, ಅಲ್ಲಿರೋ ಬಂಡೆ ಮತ್ತು ಜಿಯಾಲಜಿಕಲ್ ಸ್ಟ್ರಕ್ಚರ್ ಇದೆಲ್ಲ ಸೇರಿ ಆಗಿರೋವಂಥ ಒಂದು ಅಮೋಘವಾದ ಜಾಗ. ಹೇಗೆ ಅಂತ ಅಂದರೆ ಗ್ರೌಂಡ್ ಲೆವೆಲಲ್ಲಿ ಮೊದಲು ನೀರು ಹರಿತಾಯಿತ್ತು. ನೀರು ಹರಿಬೇಕಾದ್ರೆ ಇಲ್ಲಿನ ಕ್ಲೈಮೇಟ್ ಪ್ರಕಾರ ಅಲ್ಲಿ ಮಂಜು ಬಿದ್ದು ಮಂಜೇನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ತುಂಬ ಚಳಿಯಾದಾಗ ಆ ಎಕ್ಸ್ಪ್ಯಾಂಡ್ ಆಗಿರೋ ಮಂಜು ಕೆಳಗಡೆ ಯಾವುದು ರಾಕ್ಸ್ ಇರುತ್ತೋ ರಾಕ್ಸಿಗೆ ಅಂಟ್ಕೊಂಡಿರತ್ತೆ. ನೀರು ಎಕ್ಸ್ಪ್ಯಾಂಡ್ ಆಗ್ಬೋದು, ಆದರೆ ಕೆಳಗಡೆ ಇರೋ ರಾಕ್ ಎಕ್ಸ್ಪ್ಯಾಂಡ್ ಆಗೋಕ್ಕಾಗಲ್ಲ. ಆವಾಗ ನೀರು ಎಕ್ಸ್ಪ್ಯಾಂಡ್ ಆಗಬೇಕಾದ್ರೆ ರಾಕ್ ಬಿರುಕು ಬಿದ್ದು ಅದು ಪುಡಿಯಾಗಿ ಮತ್ತು ನೀರು ಯಾವಾಗ ಕರಗುತ್ತೋ ಅದ್ರ ಜೊತೆ ಕರಗಿ ಹೋಗಿ ನದಿನ ಸೇರಿಕೊಳ್ಳುತ್ತೆ. ಹೀಗೆ ಕರಗಿ ಮಿಲಿಯನ್ಸ್ ಗಟ್ಟಲೆ ವರ್ಷದಿಂದ ಆಗಿರುತ್ತೆ ಗ್ರ್ಯಾಂಡ್ ಕ್ಯಾನಿಯನ್ಸ್. ಗ್ರ್ಯಾಂಡ್ ಕ್ಯಾನಿಯನ್ಸ್ನಲ್ಲಿ ನಿಮಗೆ ಎಷ್ಟು ಲೇಯರ್ ಆಫ್ ರಾಕ್ಸ್ ಸಿಗುತ್ತೆ ಅಂತ ಹೇಳಿ ತೋರಿಸ್ತೀವಿ. ಅದಾದಮೇಲೆ ಎಷ್ಟು ಥರ ಜೀವಜಂತು ಇತ್ತು ಅಂತ ಹೇಳಿ ತೋರಿಸ್ತೀವಿ. ಇದ್ರದ್ದು 230 ಮೈಲ್ಸ್ ಇರೋದು ಗ್ರ್ಯಾಂಡ್ ಕ್ಯಾನಿಯನು. ಇದನ್ನು ನೋಡಬೇಕು ಅಂತಂದರೆ 4 ರಿಮ್ ಇರುತ್ತೆ ನಿಮಗೆ. ಸೌತ್ ರಿಮ್, ನಾರ್ತ್ ರಿಮ್, ಈಸ್ಟ್ ಆ್ಯಂಡ್ ವೆಸ್ಟ್. ಈ 4 ಕಡೆಯಿಂದನೂ ಕ್ಯಾನಿಯನ್ಸ್ ನೋಡ್ಬೋದು. ಕ್ಯಾನಿಯನ್ಸ್ ನೋಡೋಕ್ಕೆ ರಿಮ್ ಅಂತ ಹೇಳಿದರೆ ಮೇಲ್ಗಡೆಯಿಂದನೇ ಕ್ಯಾನಿಯನ್ನ ನೋಡೋದು. ಕ್ಯಾನಿಯನ್ ಸುತ್ತ ಓಡಾಡಿಕೊಂಡು ಒಂದೊಂದು ಪಾಯಿಂಟಿಂದನೂ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ನೋಡೋದನ್ನ ರಿಮ್ಮಿಂದ ನೋಡೋದು ಅಂತ ಹೇಳ್ತೀವಿ. ನಾವು ಮಾಡಿರೋದು ಅದೇ. ಅದನ್ನು ನಿಮಗೆ ಒಂದೊಂದೇ ವಿಡಿಯೋನಲ್ಲಿ ತೋರಿಸ್ತಾ ಹೋಗ್ತೀನಿ. ನಾವಿರೋದು ಕ್ಯಾಲಿಫೋರ್ನಿಯಾಯಿಂದ ನಾವು ಇನ್ನೊಂದು ಸ್ಟೇಟಿಗೆ ಹೋಗಬೇಕು. ಯಾಕಂದರೆ ಗ್ರ್ಯಾಂಡ್ ಕ್ಯಾನಿಯನ್ಸ್ ಇರೋದು ಆರಿಝೋನಾನಲ್ಲಿ. ನಮಗೆ 8.5 hour 9 hour ಜರ್ನಿ ಆಗುತ್ತೆ. ನಮ್ಮ ಜರ್ನಿ ಹೇಗಿತ್ತು, ಯಾವ ಹೋಟೆಲ್ನಲ್ಲಿ ಉಳ್ಕೊಂಡ್ವಿ, ಅಲ್ಲಿಂದ ಹೇಗೆ ವಾಪಸ್ ಬಂದ್ವಿ ಎಲ್ಲ ನೋಡೋಣ ಬನ್ನಿ.